ಅಳಿದು ಆ ಇರುಳು ಕಾವಳವೋ ಒದಗಿತ ಸೂರ್ಯೋದಯವು ತುಂಬುವಂತೆ ಬೆಂದೆದೆಯ ಬಟ್ಟಲಿಗೆ ಶೀತಲವಾರಿಯನು ತ್ರಸ್ತ ಚಂದನೆಯು ಅಲೆದಿರಲು ಕಾಡಿನಲ್ಲಿ ಬೀಡಾಡಿಯಂತೆ ಹಿಂಸ್ರ ಪಶುಗಳ ನಡುವೆ ಸಾಗಿ ಹರಿಣದಂತೆ ಎದುರಾದನೋರ್ವ ವೃದ್ಧ ಬಿಲ್ಲನು ಅವಳಿಘಾ ಸಮಯಕ್ಕೆ ಏ ಕಂಡೊಡನೆ ಅವಳನು ಬಿದ್ದನವನು ಬೆರಗ ಸುಳಿಯಲೇ ಕಾಣದಿರಲಂತಹ ದಿವ್ಯ ರೂಪರಾಶಿಯನೆಂದು ಅವನ ಜೀವಮಾನದಲ್ಲಿ ಇರದಿರಲಿಂತಹ ರೂಪ ಸಿರಿಮಾನವರಲಿ ಇರಬೇಕು ಇವಳಾರೋ ಅಪ್ಸರೆಯು ನಿಜದೇ ಎನುತ ಬೇಡನು ಸಮೀಪಿಸಿ ಅವಳನ್ನು ಎಂದನವಳಿಗೆ ವಾತ್ಸಲ್ಯದ ದನಿಯಲಿ ಏ ತಾಯೇ ಇರಬೇಕು ನೀನೋರ್ವ ದೇವತೆಯೇ ಇರದಿರಲಿಂತಹ ಚೆಲುವು ಲಾವಣ್ಯಗಳು ಮಾನವರಿಗೆ ತೋರುತಿಹೆ ನೀನೀಗ ಬಳಲಿದಂತೆ ಅಂತೆ ಸೇವಿಸು ಮೊದಲು ಆಹಾರವ ನೀನು ಎನುತ ಕಾರುಣ್ಯ ಬೆರತದನಿಯಲ್ಲಿ ಆ ಬೇಡನು ಇತ್ತನವಳಿಗೆ ತಾನು ತಂದ ಬುತ್ತಿಯನು ದೊರಕಿದಂತಾಗಿ ನೀರಲ್ಲಿ ಮುಳುಗುವವಗೆ ಹುಲುಕಡ್ಡಿಯಾಸರೆ ಬೀಳುವವಗೆ ನೀಲು ಗಂಭದಾಸರೆ ಸಂತಸಗೊಳುತ್ತಲಾ ಚಂದನೆಯೋ ಸೇವಿಸಲು ಅವನಿತ್ತ ರೊಟ್ಟಿ ಬುತ್ತಿಯನು ತುಸು ಚೇತರಿಸಿಕೊಂಡಿತವಳ ಜೀವವು ಬಿದ್ದಂತಾಗಿ ಒಣ ನೆಲಕ್ಕೆ ಜಿನುಗು ಮಳೆಯೂ ನಡೆದಳು ಆ ವೃದ್ಧನೊಡನೆ ಚಂದನೆ ಇರದಿರಲು ಬೇರೆ ದಾರಿ ಯಾವುದೋ ಅವಳಿಗೆ ಅವನಾದರೂ ತೋರುತ್ತನು ಕಂಪವನು ಕರೆದೊಯ್ದನವಳನ್ನು ಜೊತೆಯಲೇ ತನ್ನ ಸರದಾರನಲ್ಲಿಗೆ ನೀಡಲೆಂದು ಸೂಕ್ತ ರಕ್ಷಣೆಯನವಳಿಗೆ ಸೂಕ್ತ ರಕ್ಷಣೆಯನ್ನವಳಿಗೆ ಸೂಕ್ತ ರಕ್ಷಣೆ. ಅಪ್ಪ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಇರಬೇಕು ಇವಳಾರೋ ಅಪ್ಸರೆಯ ನಿಜದಿ 22 ಸೋಪಾನ 22 ಇಂದು ಮುಕ್ತಾಯವಾಗ್ತಾ ಇದೆ. ಆ ಸೂಕ್ತ ರಕ್ಷಣೆ ಬೇಕಿದೆ ಯಾರಿಗೆ? ಚಂದನೆಗೆ. ನೋಡಿ, ಆ ಚಂದನೆ ಆ ರಾತ್ರಿ ಎಲ್ಲ ಕಾನನದಲ್ಲಿ ಕಳೆದಿದ್ದಾಳೆ. ಬೆಳಿಗ್ಗೆ ಸೂರ್ಯೋದಯವಾಗಿದೆ ಆಯ್ತಾ. ಆ ತ್ರಸ್ತ ಚಂದನೆ ಕಾಡಿನಲ್ಲಿ ಅಲಿತಾ ಇದ್ದಾಳೆ ಆ ನಗರ ಪ್ರವೇಶ ಮಾಡಲಿಕ್ಕೆ. ಅದರಲ್ಲಿ ಕ್ರೂರ ಪ್ರಾಣಿಗಳು, ಸಿಂಹ, ಹುಲಿ, ಆನೆಗಳು, ಅದರ ಜೊತೆ ಜಿಂಕೆಗಳು, ಇವೆಲ್ಲ ಪ್ರಾಣಿಗಳ ಜೊತೆಯಲ್ಲಿ ಅವಳು ನಡೀತಾ ಇರುವಾಗ ಒಬ್ಬ ವೃದ್ಧ ಬಿಲ್ಲನು ಒಬ್ಬ ಬೇಟೆಗಾರ ಅವಳ ಸನಿಹಕ್ಕೆ ಬರ್ತಾನೆ. ಅವಳನ್ನು ನೋಡಿದ ದರ್ಶನ ಬೇಟೆಗಾರ, ಹಬ್ಬ ಎಂಥ ದಿವ್ಯ ರೂಪ ರಾಶಿ ಉಳಿದು ನನ್ನ ಜೀವಮಾನದಲ್ಲಿ ಇಂಥ ಸ್ತ್ರೀಯನ್ನೇ ನಾನು ನೋಡಿಲ್ಲ ಅಂತ ಹೇಳಿ ಆ ರೂಪಸಿ ಇವಳು ನಿಜವಾಗಿ ಇವಳು ಮಾನವಳು, ಇವಳು ಯಾರು ಅಪ್ಸರೆ ಇರಬೇಕು ಅಂತ ಹೇಳಿ ಆ ಬೇಡ ಅವಳ ಸಮೀಪಕ್ಕೆ ಹೋಗಿ ವಾತ್ಸಲ್ಯದ ದನಿಯಲ್ಲಿ ಕೇಳ್ತಾನೆ, ತಾಯಿ ನೀನು ಯಾರೋ ದೇವತೆ ಇರಬೇಕು ತಾಯಿ. ಇಂಥ ಲಾವಣ್ಯ ನೋಡಿ, ರೂಪಕ್ಕಿಂತಲೂ ಕೂಡ ಲಾವಣ್ಯ ಮನೋಜ್ಞ. ಅದು ನೀನೀಗ ಬಳಲಿದ ಹಾಗೆ ಕಾಣಿಸ್ತಾ ಇದ್ದೀರಿ, ಮೊದಲು ನಾನು ನಿಮ್ಗೆ ಆಹಾರ ಕೊಡ್ತೀನಿ ಅಂತ ಹೇಳಿ ಅವನು ತಂದ ಬುತ್ತಿಯನ್ನು ಕೊಡ್ತಾನಂತೆ. ಆಗ ನೀರಿನಲ್ಲಿ ಮುಳುಗುವವನಿಗೆ ಹುಲುಕಡ್ಡೆಯೂ ಆಸರೆ ಎನ್ನುವಂತೆ ಆ ಚಂದನೆ ಅವನು ಕೊಟ್ಟ ಬುತ್ತಿಯನ್ನು, ಆಹಾರವನ್ನು ತಿಂತಳೆ, ಚೇತರಿಕೆ ಆಗ್ತದೆ. ಹೇಗೆ ಒಣ ನೆಲಕ್ಕೆ ಜಿನುಗು ಮಳೆ ಬಂದರೂ ಕೂಡ ಆ ನೆಲ ಸಂತಸ ಪಡುತ್ತಲ್ಲ, ಹಾಗೆ. ತದನಂತರ ಅವಳು ವೃದ್ಧನ ಜೊತೆ ಚಂದನೆ, ಬೇರೆ ದಾರಿ ಯಾವುದೂ ಇಲ್ಲ, ಅವನೇ ಗತಿ. ಅವನ ಜೊತೆ ಅವಳ ಅನುಕಂಪ
ಅವನು ನಾ ಸರದಾರನ ಬಳಿಗೆ ಇವಳನ್ನು ಕರೆದುಕೊಂಡು ಹೋಗಬೇಕು, ಇವಳಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಆ ಬಿಲ್ಲವ ಅವಳನ್ನು ಕರೆದುಕೊಂಡು ಹೋಗ್ತಾನಂತೆ. ಇಲ್ಲಿಗೆ ಸೋಪಾನ 22 ಮುಕ್ತಾಯವಾಗ್ತದೆ. ಮಹಾವೀರ ಮಹಾದರ್ಶನದ ಆ ಅತ್ಯಂತ ಸೋಪೋಘ್ನತೆಯ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸನ್ನು ನಾವು ದರ್ಶನ ಮಾಡ್ತಾ ಇದ್ದೇವೆ. ನಮಸ್ಕಾರ.